ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು 6ನೇ ತರಗತಿಯ ಇತಿಹಾಸ ಭಾಗ 2 ಪಠ್ಯಪುಸ್ತಕದ ಮೊದಲನೇ ಅಧ್ಯಾಯವನ್ನು ನೋಡೋಣ. ಅಂದರೆ ಅಧ್ಯಾಯ 12, ಉತ್ತರ ಭಾರತದ ಕೆಲವು ರಾಜವಂಶಗಳು, ಇದರ ಬಗ್ಗೆ ತಿಳಿದುಕೊಳ್ಳೋಣ. ಇದಕ್ಕಿಂತ ಮುಂಚಿತವಾಗಿ ಅಂದರೆ ಇತಿಹಾಸ ಭಾಗ 1 ಈ ಪುಸ್ತಕದಲ್ಲಿ ನೀವು ಏನೇನನ್ನು ತಿಳ್ಕೊಂಡಿದ್ದೀರಾ, ಇವಾಗ ವೇದಗಳ ಕಾಲ ಹೇಗಿತ್ತು, ಆವಾಗಿನ ಸಾಮಾಜಿಕ ವ್ಯವಸ್ಥೆಗಳು, ಇದರ ಬಗ್ಗೆ ಎಲ್ಲ ಆರಂಭಿಕ ಒಂದು ಸಿವಿಲೈಸೇಷನ್ಸ್ ಅಂತ ಏನಂತೀವಿ, ನಾಗರಿಕತೆ, ಅವುಗಳ ಬಗ್ಗೆ, ಹಾಗೂ ಹೊಸ ಮತಗಳ ಉದಯ ಅಂದರೆ ಬೌದ್ಧ ಧರ್ಮ ಆಗಿರ್ಬೋದು, ಜೈನ ಧರ್ಮ ಆಗಿರ್ಬೋದು, ಇವುಗಳ ಬಗ್ಗೆನ ತಿಳಿದುಕೊಂಡಿದ್ದೀರಾ. ಇವಾಗ ಅದರ ಜೊತೆಗೆ ಮತ್ತೇನು ಅಂತಂದರೆ ದಕ್ಷಿಣ ಭಾರತದ ಕೆಲವು ರಾಜಮನೆತನಗಳ ಬಗ್ಗೆನೂ ತಿಳ್ಕೊಂಡಿದ್ದೀರಾ. ಇವಾಗ ನಾವು ಭಾಗ 2ರಲ್ಲಿ ಯಾವುದರ ಬಗ್ಗೆ ತಿಳಿದುಕೊಳ್ಳೋಣ ಅಂತ ಅಂದರೆ ಉತ್ತರ ಭಾರತದ ಕೆಲವು ಪ್ರಮುಖ ರಾಜಮನೆತನಗಳ ಬಗ್ಗೆ. ಅಂದರೆ ಸುಮಾರು 650ರಿಂದ 1200ರ ಕಾಲಾವಧಿಯಲ್ಲಿ ಒಂದು ಪ್ರಮುಖವಾಗಿ ಕಂಡು ಬರ್ತಕ್ಕಂಥ ಒಂದು 3 ರಾಜಮನೆತನಗಳನ್ನು ನಿಮ್ಮ ಪಠ್ಯಪುಸ್ತಕದಲ್ಲಿ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಸಿಲೆಬಸ್ಗೆ ಯಾರ್ಯಾರು ಕಾರ್ಕೋಟರು, ರಜಪೂತರು ಹಾಗೂ ಅಹೋಂ ವಂಶಗಳ ಬಗ್ಗೆ ಈ ಪಠ್ಯಪುಸ್ತಕದಲ್ಲಿ ಈ ಪಾಠದಲ್ಲಿ ಕೊಡಲಾಗಿದೆ. ಸುಮಾರು 650ರಿಂದ 1200 ಅಂದರೆ 7th ಸೆಂಚುರಿಯಿಂದ 13th ಸೆಂಚುರಿ ಈ ಕಾಲಾವಧಿಯಲ್ಲಿ ಉತ್ತರ ಭಾರತದಲ್ಲಿ ಅಂದರೆ ನಾರ್ತ್ ಇಂಡಿಯಾದಲ್ಲಿ ಕಾರ್ಕೋಟಕರು, ರಜಪೂತರು ಮತ್ತು ಅಹೋಮರ ಆಳ್ವಿಕೆ ಇತ್ತು. ನಾವು ಈ ವಿಡಿಯೋದಲ್ಲಿ ಏನು ನೋಡೋಣ ಅಂತ ಅಂದರೆ ಕಾರ್ಕೋಟರ ಬಗ್ಗೆ, ಆಯಿತಾ, ಕಾರ್ಕೋಟ ರಾಜವಂಶದ ಬಗ್ಗೆ ತಿಳಿದುಕೊಳ್ಳೋಣ. ಏನಪ್ಪ ಅಂತಂದರೆ ಕಾರ್ಕೋಟ ಸಾಮ್ರಾಜ್ಯ. ಈ ಕಾರ್ಕೋಟ ಸಾಮ್ರಾಜ್ಯ ಯಾವ ಅವಧಿಯಲ್ಲಿ ಆಡಳಿತದಲ್ಲಿತ್ತು ಉತ್ತರ ಭಾರತದಲ್ಲಿ ಅಂತ ಅಂದರೆ ಸುಮಾರು 625ರಿಂದ 855 ಈ ಅವಧಿಯಲ್ಲಿ. ಇದು ಯಾವ ಭಾಗದಲ್ಲಿ? ಕಾಶ್ಮೀರದಲ್ಲಿ ಈ ಸಾಮ್ರಾಜ್ಯ ಅಥವಾ ಈ ರಾಜಮನೆತನ ಆಳ್ವಿಕೆ ಮಾಡ್ತಿತ್ತು. ಯಾವ ಥರ ನೆನಪಿಟ್ಕೋಬೋದು ಇದನ್ನು? ಕಾರ್ಕೋಟ ಸಾಮ್ರಾಜ್ಯ ಎಲ್ಲಿ ಆಳ್ವಿಕೆ ಮಾಡ್ತಿತ್ತು? ಕಾಶ್ಮೀರ, ಈ ಥರ. ಹಾಗಾದರೆ ಕಾರ್ಕೋಟ ಸಾಮ್ರಾಜ್ಯದ ಸ್ಥಾಪಕ ಯಾರು? ಸ್ಥಾಪಕ ಅಂತಂದರೆ ಫೌಂಡರ್ ಯಾರಪ್ಪ ಅಂತ ಅಂದರೆ ರಾಜ ದುರ್ಲಭವರ್ಧನ ಅಂತ. ರಾಜ ದುರ್ಲಭವರ್ಧನ ಈ ರಾಜ ಕಾರ್ಕೋಟ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ. ಸುಮಾರು ಈ ಸಾಮ್ರಾಜ್ಯ 230 ವರ್ಷಗಳವರೆಗೆ ಆಳ್ವಿಕೆ ನಡೆಸ್ತಾ ಇರುತ್ತೆ. ಕಾರ್ಕೋಟ ಸಾಮ್ರಾಜ್ಯ ಹಾಗಿದ್ದರೆ ಎಲ್ಲಿಂದ ಎಲ್ಲಿಯವರೆಗೆ ವಿಸ್ತಾರವಾಗಿತ್ತು, ಅದರ ಜಿಯೋಗ್ರಫಿಕಲಿ ಎಲ್ಲಿಂದ ಎಲ್ಲಿಯವರೆಗೆ ಹರಡಿತ್ತು ಈ ಸಾಮ್ರಾಜ್ಯ ಅಂತ ನೋಡೋದಾದರೆ ಮಧ್ಯ ಏಷ್ಯಾದವರೆಗೂ, ಅಂದರೆ ನಾರ್ತ್ಗೆ, ಉತ್ತರ ಭಾಗದಲ್ಲಿ ಮಧ್ಯ ಏಷ್ಯಾವರೆಗೂ ಹರಡಿರ್ತಕ್ಕಂಥ ಈ ಸಾಮ್ರಾಜ್ಯ ನಮ್ಮ ಇಂಡಿಯಾನಲ್ಲಿ ಎಲ್ಲಿ ಕಾಶ್ಮೀರ ಅಂತ ಅಂದರೆ ಹಿಮಾಲಯಗಳ ಸುತ್ತಲೂ. ಕಾಶ್ಮೀರ ಎಲ್ಲಿ ಬರುತ್ತೆ? ಭಾರತದ ಉತ್ತರದ ತುದಿಯಲ್ಲಿ. ಈ ಹಿಮಾಲಯದ ತಪ್ಪಲು ಪ್ರದೇಶಗಳಲ್ಲಿ. ಹಿಮಾಲಯದ ತಪ್ಪಲು ಪ್ರದೇಶಗಳು ಅಂತ ಅಂದರೆ ಯಾವ ಯಾವ ರಾಜ್ಯಗಳು ಬರುತ್ತೆ ಅಲ್ಲಿ? ಉತ್ತರ ಪ್ರದೇಶ, ಉತ್ತರಾಖಂಡ್ ಹಾಗೂ ಬಿಹಾರ ರಾಜ್ಯಗಳು ಇವಾಗ ಈ ಕಾಲದಲ್ಲಿ ಏನು ಕಂಡು ಬರುತ್ತಲ್ಲ ಆ ಭಾಗಗಳಲ್ಲೆಲ್ಲ ಈ ಕಾರ್ಕೋಟ ಸಾಮ್ರಾಜ್ಯ ವಿಸ್ತರಣೆ ಹೊಂದಿತ್ತು. ಹಾಗಾದರೆ ಇವರ ರಾಜಧಾನಿ ಯಾವುದಾಗಿತ್ತು? ಕಾರ್ಕೋಟ ಸಾಮ್ರಾಜ್ಯದ ರಾಜಧಾನಿ ಪಾರಸ್ಪುರ ಅಥವಾ ಪರಿಹಾಸಪುರ ಅಂತ ಕರಿತೀವಿ. ಪರಿಹಾಸಪುರ ಇದು ಕಾರ್ಕೋಟ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಹಾಗಿದ್ದರೆ ಇವರಲ್ಲಿ ಪ್ರಸಿದ್ಧ ರಾಜ ಯಾರಾಗಿದ್ರಪ್ಪ ಅಂತ ಅಂದರೆ ಇಲ್ಲಿ ಇಮೇಜ್ ಕೊಟ್ಟಿದ್ದಾರೆ, ನೋಡ್ಬೋದು ನೀವು ನಿಮ್ಮ ಪುಸ್ತಕದಲ್ಲೂ. ಲಲಿತಾದಿತ್ಯ ಎಂಬುವರು, ಇವರೇನು ಕಾಣಿಸ್ತಿದ್ದಾರಲ್ಲ, ಲಲಿತಾದಿತ್ಯ ಎಂಬುವರು ಕಾರ್ಕೋಟ ವಂಶದ ಸುಪ್ರಸಿದ್ಧ ದೊರೆಯಾಗಿದ್ದರು.
ಇವರ ಕಾಲವನ್ನು ಅಂದರೆ ಇವರ ಆಳ್ವಿಕೆ ಇದ್ದ ಕಾಲವನ್ನು ಏನಂತ ಕರೀತಾರೆ, ಕಾರ್ಕೋಟ ವಂಶದ ಚಿನ್ನದ ಯುಗ ಅಂತ ಕರೀತಾರೆ. ಅಂದರೆ ಸುವರ್ಣ ಯುಗ. ಇವಾಗ ಗುಪ್ತರ ಕಾಲವನ್ನು ಹೇಗೆ ಭಾರತದಲ್ಲಿ ಸುವರ್ಣ ಯುಗ ಅಂತ ಕರಿತಿದ್ವಿ ಅಂತ ಹೇಳ್ತೀವಿ, ಹಾಗೆ ಕಾರ್ಕೋಟ ವಂಶದ ಚಿನ್ನದ ಯುಗ ಯಾವುದು ಅಂತ ಅಂದರೆ ಲಲಿತಾದಿತ್ಯವರು ಏನು ಆಳ್ವಿಕೆ ಮಾಡ್ತಿದ್ರಲ್ಲ ಆ ಕಾಲ. ಯಾಕೆ ಹಾಗೆ ಹೇಳ್ತಿದ್ರು ಅಂತಂದರೆ ಲಲಿತಾದಿತ್ಯರು ಕಲೆ, ಸಂಸ್ಕೃತಿ, ಸಾಹಿತ್ಯ ಇದಕ್ಕೆಲ್ಲ ಯಥೇಚ್ಛವಾಗಿ ಪ್ರೋತ್ಸಾಹವನ್ನು ಕೊಡ್ತಿದ್ರು. ಹಾಗಾಗಿ ಸಾಹಿತ್ಯ, ಸಂಸ್ಕೃತಿ ಎಲ್ಲ ಉನ್ನತವಾಗಿ ಬೆಳೆಯೋಕ್ಕೆ ಸಹಕಾರಿಯಾಯಿತು. ಹಾಗಾಗಿ ಇದನ್ನು ಚಿನ್ನದ ಯುಗ ಅಂತ ಕರೆದ್ರು. ಮತ್ತೊಂದು ಕಾರ್ಕೋಟ ಸಾಮ್ರಾಜ್ಯದ ಕೊಡುಗೆ ಏನಪ್ಪ ಅಂತ ಅಂದರೆ ಮಾರ್ತಾಂಡ ಸೂರ್ಯ ದೇವಸ್ಥಾನ. ಯಾವುದು? ಮಾರ್ತಾಂಡ ಸೂರ್ಯ ದೇವಸ್ಥಾನ. ಹಾಗಾದರೆ ಇವರು ಮಾರ್ತಾಂಡ ಸೂರ್ಯ ದೇವಸ್ಥಾನವನ್ನು ನಿರ್ಮಿಸಿದರು ಅಂತ ಅಂದರೆ ನಮಗಿದರಿಂದ ಏನು ತಿಳಿದು ಬರುತ್ತೆ? ಇವರು ಸೂರ್ಯನನ್ನು ಆರಾಧಿಸ್ತಿದ್ರು ಅಥವಾ ಏನನ್ಬೋದು, ಸೂರ್ಯೋಪಾಸಕರಾಗಿದ್ದರು ಅಂತ ಹೇಳ್ಬೋದು. ಇನ್ನು ಸಾಹಿತ್ಯ ಕ್ಷೇತ್ರದ ಬಗ್ಗೆ ನೋಡೋದಾದರೆ ಇಲ್ಲಿ ಮುಖ್ಯವಾಗಿ ಕಂಡು ಬರ್ತಕ್ಕಂಥದ್ದು ಅಂತಂದರೆ ವಸುಗುಪ್ತ ಎಂಬುವರು, ಹಾಗೆ ಇವರ ಕಾಲದಲ್ಲೇ ಇವರ ಆಸ್ಥಾನದಲ್ಲಿ ಇದ್ದಂಥ ಅಭಿನವ ಗುಪ್ತ ಏನಾಗಿದ್ದು ಒಬ್ಬ ತತ್ವಶಾಸ್ತ್ರಜ್ಞ ಅಂದರೆ ಫಿಲಾಸಫರ್ ಹಾಗೂ ಕವಿನೂ ಆಗಿದ್ದರು. ಇನ್ನು ಮತ್ತೊಬ್ಬರು ಹೆಸರು ಕೇಳಿರ್ತೀರ ನೀವು, ಕಲ್ಹಣ. ಈ ಕಲ್ಹಣ ಅವರು ಯಾವಾಗ ಅಂತಂದರೆ ಲಲಿತಾದಿತ್ಯ, ಸುಪ್ರಸಿದ್ಧ ದೊರೆ, ಕಾರ್ಕೋಟರ ಆಗಲೇ ಡಿಸ್ಕಸ್ ಮಾಡಿದ್ವಲ್ಲ, ಅವರ ಆಸ್ಥಾನದಲ್ಲಿ ಕಲ್ಹಣ ಇದೆ. ಹಾಗಾದರೆ ಕಲ್ಹಣ ಬರೆದಿರ್ತಕ್ಕಂಥ ಪುಸ್ತಕ ಯಾವುದು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಈ ಮೂವರು ಕಾರ್ಕೋಟ ವಂಶದ ಆಡಳಿತ ಇತ್ತಲ್ಲ ಆವಾಗ ಇದ್ದಿದ್ದಂತಹ ಹೆಸರಾಂತ ಕವಿಗಳು. ಆಯಿತಾ? ವಸುಗುಪ್ತ ಅವರು ಏನನ್ನು ರಚಿಸ್ತಾರೆ? ಶೈವ ಸೂತ್ರ ಎಂಬುದನ್ನು ರಚಿಸ್ತಾರೆ. ಹಾಗೆ ಕಲ್ಹಣ ಅದೇ ರಚಿಸಿರೋದು, ಇಲ್ಲಿ ಕೊಟ್ಟಿಲ್ಲ, ಆದ್ರೂ ನಾನು ಮುಂದಿನ ವೀಡಿಯೋನಲ್ಲಿ ಹೇಳ್ತೀನಿ. ಯಾರಿಗೆ ಗೊತ್ತಿದೆಯೋ ಅವರು ಕಮೆಂಟ್ ಮಾಡಿ ಕಲ್ಹಣ ಅವರು ಬರೆದಿರ್ತಕ್ಕಂಥ ಬುಕ್ಕನ್ನು. ಇಲ್ಲೇನು ನೋಡಿದ್ವಿ ನಾವು? ವಸುಗುಪ್ತ ಶೈವ ಸೂತ್ರ ಅನ್ನೋದನ್ನು ರಚಿಸ್ತಾರೆ. ಇದರಿಂದಾನೇ ಅರ್ಥ ಆಗುತ್ತೆ ಈ ಕಾಶ್ಮೀರದಲ್ಲಿ ಶೈವ ಸಿದ್ಧಾಂತ, ಶೈವಿಸಮ್ ಅಂದರೆ ಶಿವನ ಆರಾಧನೆಯ ಉನ್ನತ ಕಾಲ, ಅದರ ವೈಭವ ಅತ್ಯಂತ ಉಚ್ಛಾಯ ಸ್ಥಿತಿಯಲ್ಲಿ ಇದ್ದಿದ್ದು ಕಾರ್ಕೋಟರ ಕಾಲದಲ್ಲಿ. ಆಯಿತಾ? ಇದಿಷ್ಟು ಕಾಶ್ಮೀರದ ಕಾರ್ಕೋಟ ಸಾಮ್ರಾಜ್ಯದ ಬಗ್ಗೆ ನಿಮಗಿರುವಂತಹ ಸಿಲೆಬಸ್ಸು. ಮುಂದಿನ ಒಂದು ವಿಡಿಯೋನಲ್ಲಿ ನಾವು ರಜಪೂತರು ಹಾಗೂ ಅಹೋಮರ ಬಗ್ಗೆ ತಿಳಿದುಕೊಳ್ಳೋಣ. ಧನ್ಯವಾದಗಳು. ಥ್ಯಾಂಕ್ ಯು.